ಶುಭಾಶಯಗಳು ಅಡ್ವಾನ್ಸ್ ಆಗಿ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ. ಚೆನ್ನಾಗಿ ಹಬ್ಬ ಖುಷಿಯಾಗಿ ಹ್ಯಾಪಿಯಾಗಿ ಹಬ್ಬ ಆಚರಿಸಿ ಸೇಫ್ ಆಗಿರಿ ಪಟಾಕಿಗಳು ಹೊಡೆಯುವಾಗ. ಯಾಕಂದ್ರೆ ಹೆಲ್ತ್ ನಮ್ಗೆ ಬಹಳ ಮುಖ್ಯ. ಆಮೇಲೆ ನಾವು ಹ್ಯಾಪಿಯಾಗಿ ಜೊತೆಗೆ ಹಬ್ಬ ಆಚರಿಸೋಣ. ಸೊ ಪಟಾಕಿ ಫುಲ್ ಹೊಸೂರು ಬಂದಿದೀವಿ ನಾವು ಪಟಾಕಿ ತಗೋಬರಕ್ಕೆ. ಎಲ್ಲ ಶಾಪ್ಸು ರಶ್ ಆಗಿದೆ. ಆದ್ರೆ ಪಟಾಕಿ ಶಾಪಲ್ಲಿ ಶೂಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಏನೇನ್ ತಗೊಂಡಿದ್ದೀನಿ ಅಂತ ನಾನು ವಿಡಿಯೋ ಮಾಡ್ತೀನಿ. ಪಟಾಕಿ ಏನೇನ್ ಬೇಕು ಅಂತ ನೋಡಿ. ಇವ್ರಿಗೆ ಸರ ಪಟಾಕಿ, ನನ್ಗೆ ಆಕಾಶದಲ್ಲಿ ಹೋಗಿ ಹೊಡಿಯೋದು ಸ್ಕೈ ಪಾಟ್ಸ್, ಇವನ್ಗೆ ಸುಸುರು ಬತ್ತಿ, ಇವನ್ಗೆ ಎಲ್ಲ ಮಿಕ್ಸ್. ಸೊ ಬನ್ನಿ ಶಾಪಿಂಗ್ ಹೋಗೋಣ. ಸ್ವಲ್ಪ ಪಟಾಕಿ ಇಟ್ಬಿಟ್ರಿ ಮನೆಗೆ ಬಂದ್ಮೇಲೆ ಇವತ್ತು ಸ್ವಲ್ಪ ಅಂದ್ರೆ ದೊಡ್ಡ ಮಗ ಏನ್ ಹೇಳ್ತಿದಾರೆ ಅಂದ್ರೆ ಪಟಾಕಿ ಬ್ಲಾಸ್ಟ್ ಆಗುತ್ತೋ ಇಲ್ಲೋ ಮಳೆಗೆ ಚೆಕ್ ಮಾಡೋಣ ತಂದ್ಮೇಲೆ ಅಂತ ಹೇಳ್ತಿದ್ದಾನೆ. ಓಕೆ ಬನ್ನಿ, ನಮ್ ಜರ್ನಿ ದೀಪಾವಳಿ ಜರ್ನಿ ಸ್ಟಾರ್ಟ್ ಆಯ್ತು. ಮಲ್ಟಿ ಜರ್ನಿ ಆಕ್ಚುಲಿ ಹೇಳ್ಬೇಕಂದ್ರೆ ಪುಸ್ತಕಗಳು ನೋಡಿ. ನಾವು ಹೋಗ್ತೀವಿ ಶಾಪ್ ಅನ್ಕೋಬೇಡಿ. ಫುಲ್ಲು ಶಾಪ್ಗಳೇನೆ, ಪಟಾಕಿ ಶಾಪ್ಗಳು. ಹೊಸೂರಲ್ಲಿ ಫುಲ್ ನೋಡಿ ಶಾಪ್ಗಳು ಉದ್ದಕ್ಕೂ ಇದಾವೆ. ದಿಸ್ ಇಸ್ ನಾಟ್ ಗುಡ್. ಇಲ್ಲಿಂದ ಸ್ಟಾರ್ಟ್ ಆದ್ರೆ ನೋಡಿ ಉದ್ದಕ್ಕೂ ಆ ಕಡೆ ಈ ಕಡೆ ಎರಡು ಸೈಡ್ಗಳು ಪಟಾಕಿಗಳೇನೆ. ಎರಡನೇ ಸೆಟ್ ತೋರಿಸಿ ಏನಿದೆ ಅವ್ರಿಗೆ ನೋಡಿದೀರಾ? ನೋಡಿ ಎಷ್ಟೊಂದು ಪಟಾಕಿ ಶಾಪ್ಸ್ ನೋಡಿ. ದೀಪಾವಳಿ ಬಂದ್ರೆ ಪಟಾಕಿ ಇದೇ ತರ ಉದ್ದಗೂ ಇದೆ ನೋಡಿ. ಬೇಕಾದ್ರೆ ತೋರಿಸ್ತೀನಿ. ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಪಟಾಕಿ? ಕಾರಲ್ಲೆಲ್ಲ ಸೈಡಲ್ಲಿ ಹಾಕ್ಬಿಟ್ಟಿದ್ದಾರೆ. ಈ ಸೈಡಲ್ಲಿ ಹಾಕಿ ನಿಲ್ಸಿ ಬಿಡೋದು, ಅಲ್ಲಿ ಹೋಗ್ಬಿಟ್ಟು ಪಟಾಕಿಗಳು ತಗೊಳ್ಳೋದು, ಆ ತರ ನಡೀತಾ ಇದೆ. ಹೊಸೂರು ಫುಲ್ ಪಟಾಕಿ ಅಂಗಡಿ. ಯಾಕಂದ್ರೆ ಹೊಸೂರು ಫೇಮಸ್ ಪಟಾಕಿ. ನಾವು ಯಾವ ಶಾಪ್ ಹೋಗಿ ಏನ್ ತಗೊಳ್ತೀವೋ ಇನ್ನ ಪ್ಲಾನ್ ಇಲ್ಲ, ಬಟ್ ಹೋಗ್ತಾ ಇದೀವಿ. ಶಾಪ್ ರೀಚ್ ಆಗಿದ್ಮೇಲೆ ನಾನು ನಿಮ್ಗೆ ಶೂಟ್ ಮಾಡ್ತೀನಿ. ಬಾಯ್. ಅಷ್ಟೇ ವಿಡಿಯೋ. ನೋಡಿ ಫ್ರೆಂಡ್ಸ್, ಇದೇ ಶಾಪಲ್ಲಿ ನಾವು ಪ್ರತಿ ವರ್ಷ ಪಟಾಕಿ ತಗೊಳ್ಳೋದು. ಎಲ್ಲ ರೀತಿಯಾದ ಚೆನ್ನಾಗಿರೋ ಕಲೆಕ್ಷನ್ಸ್ ಇಲ್ಲಿ ಪಟಾಕಿ ಸಿಗುತ್ತೆ. ನಾವು ಪ್ರತಿ ವರ್ಷ ದೀಪಾವಳಿಗೆ ಇಲ್ಲೇ ಬಂದು ನಮ್ಗೆ ಯಾವ್ದು ಬೇಕೋ ಏನೇನು ಅಂತ ತಗೊಂಡು ಹೋಗ್ತೀವಿ. ಸೊ ಈ ವರ್ಷವೂ ಬಂದಿದ್ದೀವಿ ತಗೊಳ್ಳೋಕ್ಕೆ. ಸೊ ನೋಡಿ ಪಟಾಕಿ ಎಲ್ಲ ನಂದು ಕಲೆಕ್ಷನ್ಸ್ ಎಲ್ಲ ಆಗಿದೆ. ಸೊ ಬಿಲ್ಲಿಂಗ್ ನಡೀತಾ ಇದೆ. ನಿಮಗೆ ಜಸ್ಟ್ ಈ ಶಾಪ್ನ ತೋರಿಸ್ತೀನಿ. ನೀವು ಎಲ್ಲರೂ ಈ ಹೊಸೂರು ಹತ್ರ ನಿಮಗೆ ಆದರೆ ನೀವು ಇಲ್ಲಿ ಬಂದು ಶಾಪಿಂಗ್ ಮಾಡ್ಬೋದು. ಪಟಾಕಿ ಎಲ್ಲ ತುಂಬ ಚೆನ್ನಾಗಿ ಹೊಡೆಯುತ್ತೆ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸು, ವೆರೈಟಿ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ. ನೋಡಿ ನಮ್ಮದೆಲ್ಲ ಬಿಲ್ಲಿಂಗ್ಗೆ ರೆಡಿ ಆಗಿದೆ. ನಾನು ಒಂದು ಮೂಟೆ ತೊಗೊಂಡಿದ್ದೀನಿ ಅಷ್ಟೇ. ಈ ಸತಿ ಸ್ವಲ್ಪ ಕಮ್ಮಿ, ಯಾಕಂದರೆ ಮಳೆ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಡೌಟಾಗಿ ಒಂದು ಮೂಟೆ ತೊಗೊಂಡಿದ್ದೀನಿ. ಬಟ್ ಎಲ್ಲ ಚೆನ್ನಾಗಿ ಓಡಿತು ಹಬ್ಬದ ದಿನ. ನೋಡಿ ಫ್ರೆಂಡ್ಸ್, ಎಲ್ಲ ರೀತಿಯಾದ ಕಲೆಕ್ಷನ್ಸ್ ಇರುತ್ತೆ. ಶಾಪಿಂಗ್ ಮುಗೀತು ಅಂತೆಲ್ಲ ಪಟಾಕಿ ತಗೊಂಡೆ ಡಮ ಡಮ ಡಮ. ಹಬ್ಬ ಅಂತೂ ಇಂತೂ ಪಟಾಕಿಗಳೆಲ್ಲ ತಗೊಂಡಿದ್ದು ಮುಗೀತು. ಈಗ ಸ್ವೀಟ್ಸ್ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ, ಕಾಂತಿ ಸ್ವೀಟ್ಸ್ಗೆ. ದೀಪಾವಳಿ ಹಬ್ಬದ ದಿನ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಅಮ್ಮನಿಗೆ ಸ್ವೀಟ್ಸ್ ತುಂಬ ಇಷ್ಟ ಅಲ್ವಾ. ಸೊ ಅದಕ್ಕೆ ನಾನು ಇಲ್ಲಿ ಸ್ವೀಟ್ಸ್ ತಗೊಳ್ಳೋಕ್ಕೆ
ಹೋಗ್ತಾ ಇದ್ದೀನಿ. ಬನ್ನಿ ಯಾವ್ಯಾವ ಥರ ಸ್ವೀಟ್ಸ್ ವೆರೈಟೀಸ್ ಇದೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ. ಕಾಂತಿ ಸ್ವೀಟ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸ್ವೀಟ್ಸ್ಗೆ ತುಂಬ ಏನೋ ವೆರೈಟಿಯಾಗಿ ಕಲೆಕ್ಷನ್ ಸಿಗುತ್ತೆ ಕಾಂತಿ ಸ್ವೀಟ್ಸಲ್ಲಿ, ಮತ್ತು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಫುಲ್ ಇದೆ ಸ್ವೀಟ್ಸು ನೋಡಿ. ಎಷ್ಟು ವೆರೈಟೀಸ್, ಕಾಜು ವೆರೈಟೀಸ್ ಅಂತೂ ಸೂಪರಾಗಿತ್ತು. ಸೊ ನಾನಿಲ್ಲಿ ಕಾಜು ವೆರೈಟೀಸ್ನ ತಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ನಾನು ಯಾವುದ್ಯಾವುದು ಸೆಲೆಕ್ಟ್ ಮಾಡ್ತೀನಿ ಅಂತ ನೋಡಿ. ಹೇಗಿದೆ ಕಾಜು ಕಲೆಕ್ಷನ್ಗೆ ಹೋಗ್ತಾ ಇದ್ದೀನಿ ನಾನೀಗ. ಕಾಜು ಸ್ವೀಟ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಒಂದು 20 ವೆರೈಟೀಸ್ನ ತಗೊಂಡೆ. ತುಂಬ ಚೆನ್ನಾಗಿದೆ. ಸ್ವೀಟ್ಸ್ ತೊಗೊಂಡಿದ್ದಾಯಿತು. ಈಗ ಗನ್ ಶಾಪ್ಗೆ ಬಂದಿದ್ದೀವಿ ನಾವು. ಇಬ್ಬರು ಮಕ್ಕಳು ಗನ್ ಬೇಕು ಅಂತ ಹೇಳಿದ್ದಕ್ಕೆ ಅವರಪ್ಪ ಇಲ್ಲಿ ಕೊಡ್ಸೋಕ್ಕೆ ಕರ್ಕೊಬಂದಿದ್ದಾರೆ. ಇವಾಗ ಗನ್ನೆಲ್ಲ ತಗೊಂಡಿದ್ದು ಮುಗೀತು. ಈಗ ನೋಡಿದ್ರಾ ನನ್ನ ಮಗ ಕೈಯಲ್ಲಿ ಒಂದು ಗನ್ನು, ಅದಕ್ಕೆ ಸಂಬಂಧಪಟ್ಟ ಪಟಾಕಿ, ಅದನ್ನೇನಂತಾರೆ ಬುಲೆಟ್ಸ್. ಗನ್ಗೆ ಬುಲೆಟ್ಸ್ ಪಟಾಕಿ ಅಂತಾರೆ. ಫುಲ್ಲೆಲ್ಲ ಶಾಪಿಂಗ್ ಆಯಿತು. ಪಟಾಕಿ ಎಲ್ಲನೂ ಮುಗೀತು ಶಾಪಿಂಗ್ ಇವತ್ತೇನೇನು ಶಾಪ್ ಮಾಡಿದೆ ಅಂದರೆ ಸ್ವೀಟ್ಸ್ ಶಾಪಿಂಗ್, ಏನೋ ಸ್ವೀಟ್ ತಗೊಂಡಿದ್ದಾಯಿತು, ಮತ್ತು ಪಟಾಕಿ ತಗೊಂಡಿದ್ದಾಯಿತು, ಆಮೇಲೆ ಮಕ್ಕಳಿಗೆ ಬಟ್ಟೆನೂ ತಗೊಂಡಿದ್ದಾಯಿತು. ಇವಾಗ ನಾಳೆಯಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ ನೋಡಿ. ಆ ಮಕ್ಕಳಿಗೆ ಪಟಾಕಿ ಅಂದರೆ ಎಷ್ಟು ಖುಷಿ ಅಂದರೆ, ಅವ್ರಿಗೆ ಹೊಸ ಬಟ್ಟೆ ಸ್ವೀಟ್ ಕೊಡಿಸಿದ್ರು ಅಷ್ಟು ಖುಷಿ ಆಗೋಲ್ಲ, ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ನನ್ನ ಮಕ್ಕಳಂತೂ ಪಟಾಕಿಗೆ. ಸೊ ವರ್ಷ ಇದೇ ರೀತಿ ಶಾಪಿಂಗ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಈಗೆಲ್ಲ ಪಟಾಕಿ ತೆಗೆದು ಶಾಪಿಂಗ್ ಮುಗೀತು. ಸೊ ಇವಾಗ ಕಾರ್ ಹತ್ರ ಬಂದ್ವಿ. ತುಂಬ ಜನ, ತುಂಬ ರಶ್ ಇದ್ದರು. ಅಂದರೆ ಶೂಟಿಂಗ್ ಆದಷ್ಟು ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ. ಹಾಯ್ ಫ್ರೆಂಡ್ಸ್, ನೋಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಅಷ್ಟು ಕ್ರೌಡ್ ಇದ್ರು ಜನ. ಪಟಾಕಿ ಹತ್ರ ಪಟಾಕಿ ಅದ್ರ ಬೇಕೆಲ್ಲ ತಗೊಂಡಿದ್ದೀವಿ. ದಿಲ್ವೇನ್ ಎಲ್ಲ ಈ ಸತಿ ಪಟಾಕಿ ಸೆಲೆಕ್ಟ್ ಮಾಡಿದ್ದು ನಮ್ಮ ಮಗ. ಇವನು ಆಯ್ತು, ಅದನ್ನ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತಿದ್ದೀನಿ ತಗೊಂಡಿದ್ದೀನಿ ಅಂತ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೇಲಿ ಮೀಟ್ ಮಾಡಿ. ಸೊ ಊಟ ಮಾಡ್ಕೊಂಡು ಬಂದಿದ್ವಿ ನಾವೆಲ್ಲ.